ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪದೇ ಪದೇ ಹೆಚ್ಚುವರಿ DCM ಕೂಗು ಜೋರಾಗ್ತಾ ಇದೆ. ಲೋಕಸಭಾ ಚುನಾವಣೆ ಎಷ್ಟೊತ್ತಿಗೆ ಇದೇನಾದರೂ ದೊಡ್ಡ ಮಟ್ಟದ ಶೀತಲ ಸಮರಕ್ಕೆ ಕಾರಣವಾಗುತ್ತಾ ಅಂತ. ಲೋಕಸಮರದ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಕೋಲ್ಡ್ ವಾರ್ ಶುರುವಾಗುತ್ತಾ ಅಂತ. ಕಾಂಗ್ರೆಸ್ನಲ್ಲಿ ಪದೇ ಪದೇ ಹೆಚ್ಚುವರಿ DCM ಕೂಗು ಕೇಳಿ ಬರ್ತಾನೆ ಇದೆ. ಯಾಕೆ ಸಚಿವರು ಪದೇ ಇದನ್ನು ಮಾತನಾಡ್ತಿದ್ದಾರೆ, ಇವ್ರ ಹಿಂದೆ ಯಾರಿದ್ದಾರೆ ಅಂತ ಸುರ್ಜೇವಾಲಾ ಮುಂದೆ DK ಶಿವಕುಮಾರ್ ಪ್ರಶ್ನೆ ಇಟ್ಟಿದ್ದಾರಂತೆ. KPCC ಅಧ್ಯಕ್ಷನಾಗಿ ನಾನು ಬೇಕಾದ್ರೆ ಎಚ್ಚರಿಕೆ ಕೊಡ್ಬೋದು, ಆದರೆ ನಾನು ಕೊಡಲ್ಲ, ನಾನು ಪಕ್ಷನಿಷ್ಠ, ನೀವುಗಳೇ ಕೊಡಬೇಕು. ನನಗೆ ಮೂಲ ಪ್ರಶ್ನೆ ಇರೋದು, ಇವರೆಲ್ಲ ಈ ಸಚಿವರುಗಳು ಹಿಂಗೆ ಮಾತಾಡ್ತಿದ್ದಾರಲ್ಲ ಪದೇ ಇವರ ಹಿಂದೆ ಯಾರಿದ್ದಾರೆ, ಯಾರು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ? ದೆಹಲಿಯಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಇವ್ರಿಗೆ ಗೊತ್ತಾ? ಯಾಕೆ ಇವ್ರು ಈ ಥರ ಮಾತನಾಡ್ತಾ ಇದ್ದಾರೆ? ಇವ್ರ ಹಿಂದೆ ಯಾರಿದ್ದಾರೆ? ಯಾರೋ ಹಾಕ್ಕೊಡ್ತಾ ಇದ್ದಾರೆ, ಈ ಥರ ಮಾತಾಡು ಅಂತ ಅವ್ರು ಮಾತನಾಡ್ತಾ ಇದ್ದಾರೆ ಅಂತ ಸುರ್ಜೇವಾಲಾ ಅವರ ಮುಂದೆ DK ಶಿವಕುಮಾರ್ ಅವರೇನೋ ಹೇಳ್ಕೊಂಡಿದ್ದಾರಂತೆ. ಸುರ್ಜೇವಾಲಾ ಅವರು ಎಲ್ಲ ನಾನು ಸರಿಪಡಿಸ್ತೀನಿ ಅಂತಲೂ ಕೂಡ ಹೇಳಿದಾರಂತೆ. ನಾನು ಸರಿಪಡಿಸ್ತೀನಿ ಅಂದರೆ ಇದನ್ನು ಮೇಲ್ಮಟ್ಟಕ್ಕೆ, ಇವರೊಂಥರ ಬ್ರಿಡ್ಜ್ ಇದ್ದಂಗೆ. ಸೊ ಹೇಳ್ತಾರೆ ಹೆಚ್ಚುವರಿ DCM ಮಾಡಿ ಅಂತ. ಯಾಕೆ ಸಚಿವರು ಪದೇ ಮಾತಾಡ್ತಿದ್ದಾರೆ, ಸಚಿವರ ಮಾತಿನ ಹಿಂದೆ ಯಾರಿದ್ದಾರೆ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಸುರ್ಜೇವಾಲಾ ಅವ್ರಿಗೆ ನಿನ್ನೆ. ಸೊ ಅದಕ್ಕೆ ಈಗ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಅಂತಂದರೆ, ನಾನು ಆ ಎಲ್ಲ ಸಚಿವರನ್ನೂ ಕರೆದು ಮಾತನಾಡಿದ್ದೀನಿ, ಎಲ್ಲ ಸರಿಯಾಗುತ್ತೆ ಅಂತ. ಎಲ್ಲ ಸರಿಯಾಗುತ್ತೆ ಅನ್ನೋದಕ್ಕೆ ಬರಲ್ಲ ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಅವ್ರ ಕೆಲಸ ಏನು ಗೊತ್ತಾ, ಇಲ್ಲೇನು ಇವ್ರು ಹೇಳ್ತಾರೆ ಇದನ್ನು ತೊಗೊಂಡೋಗಿ ಹೈಕಮಾಂಡ್ಗೆ ಮುಟ್ಸೋದು, ಹೈಕಮಾಂಡ್ ಏನು ಹೇಳ್ತಾರೆ ಅದು ತಂದು ಇಲ್ಲಿಗೆ ಮುಟ್ಸೋದು. ಸೊ ಹೀಗೆ DK ಶಿವಕುಮಾರ್ ಅವರು, ನೀವು ನಿನ್ನೆ ಕರೆದು ಮಾತನಾಡಿದ್ದೀರಾ, ಈ ಹಿಂದೆ ಹೀಗೆ ಆದಾಗ ನೀವು ಮಾತನಾಡಿದ್ರಿ, ವೇಣುಗೋಪಾಲ್ ಕೂಡ ಮಾತಾಡಿದರು, ಆದರೆ ಮತ್ತೆ ಈಗ ಶುರುವಾಗಿದೆ, ಏನಾಯಿತು? ಸುರ್ಜೇವಾಲಾ ಅವರು ಈ ಎಲ್ಲ ಬೆಳವಣಿಗೆ ಹೈಕಮಾಂಡ್ ಗಮನದಲ್ಲಿದೆ, ಸರಿ ಹೋಗೋದು ಬಿಡಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಮಾತ್ರ ಪದೇ ಇದೇ ಆಯಿತು ಸರ್, ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ವಾ, ಯಾರೆಲ್ಲ ಮಾತಾಡ್ತಿದ್ದಾರೆ ಅದು ಮುಖ್ಯ ಅಲ್ವಾ ಅಂತ ಕೇಳಿದ್ದಾರೆ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ, ದೆಹಲಿಯಲ್ಲಿ ಎಲ್ಲ ಸರಿಯಾಗುತ್ತೆ ಸುಮ್ಮನಿರುವಂತೆ ಸುರ್ಜೇವಾಲಾ ಅವರು ಸಮಜಾಯಿಷಿ ಕೊಟ್ಟಿದ್ದಾರೆ. ಆಗ DK ಶಿ ಹೇಳ್ತಾರಂತೆ, ನೋಡಿ ಪಕ್ಷದ ಅಧ್ಯಕ್ಷನಾಗಿ ನಾನು ಎಚ್ಚರಿಕೆ ಕೊಡ್ಬೋದು, ಆದರೆ ನಾನು ಯಾರಿಗೂ ಎಚ್ಚರಿಕೆ ಕೊಡಲ್ಲ, ನನ್ನದೇನಿದ್ರೂ ಹೈಕಮಾಂಡ್ಗೆ ನಿಷ್ಠೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಆಗ ಕೊಡಲ್ಲ ಅಂತ. ಸುರ್ಜೇವಾಲಾ ಅವರು ಇಲ್ಲ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ, ಎಲ್ಲವನ್ನ ಖರ್ಗೆಜಿ, ರಾಹುಲ್ಜಿ ಹಾಗೂ ವೇಣುಗೋಪಾಲ್ ಹತ್ರ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು, ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ಸರ್, ಉಳಿದಿದ್ದು ನಿಮಗೆ ಬಿಟ್ಟಿದ್ದು, ಈಗಲೂ ಹೇಳ್ತೀನಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕು, ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೆ ಸುರ್ಜೇವಾಲಾ ಅವರು, ಖಂಡಿತ ಎಲ್ಲ ಸರಿ ಹೋಗುತ್ತೆ, ಮತ್ತೊಮ್ಮೆ ಹೀಗಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಕೊನೆಯದಾಗಿ ಹೇಳ್ತಾರಂತೆ, ನೋಡಿ ದೆಹಲಿಯಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನೋದು ಇವ್ರಿಗೆ ಗೊತ್ತಾ, ಅದಕ್ಕೆ ಬೆಲೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸುರ್ಜೇವಾಲಾ, ಖಂಡಿತ ಆ ವಿಚಾರದಲ್ಲಿ ಸ್ಪಷ್ಟನೆ, ಹೈಕಮಾಂಡ್ ಸ್ಪಷ್ಟನೆ ಇದೆ, ನೀವು ಬೇಸರ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಅದೇ ಏನೋ DK ಶಿವಕುಮಾರ್ ಒಬ್ಬರೇ DCM ಆಗಿರ್ತಾರೆ ಅಂತ ಮಾತುಕತೆ ಆಗಿದೆಯಂತೆ. ಇವರು ಪದೇ ಹೆಚ್ಚುವರಿ DCM ಮಾಡಿ ಅಂತ ಇವರು ಹೇಳ್ತಾ ಕೊಡ್ತಾ ಇರೋದು DK ಶಿವಕುಮಾರ್ಗೆ ಒಂಥರ ಇರುಸು ಮುರುಸು ಮುಜುಗರ. ಹಾಗಾಗಿ ಸುರ್ಜೇವಾಲಾ ಅವರು ಇಷ್ಟೆಲ್ಲ ಮಾತಾಡಿದ್ದಾರೆ. ಅವರು ಸುರ್ಜೇವಾಲಾ ಅವರು ಎಲ್ಲ ಸರಿ ಮಾಡೋಣ, ಎಲ್ಲ ಹೈಕಮಾಂಡು ಹೀಗೆ ಅಲ್ವಾ ಹೇಳೋದು, ಹೀಗೆ ಹೇಳಿದ್ದಾರೆ ಅಷ್ಟೆ. ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ಪ್ಲಸ್ ಆಗುತ್ತಾ DCM ಮಾಡಿದ್ರೆ ಲೋಕಸಭೆಗೆ ಅಂತೇಳಿ ಅಭಿಪ್ರಾಯ ಕೆಲವ್ರು ಹೇಳಿದರು. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಇದೆ, ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ DCM ಹುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅನ್ನೋ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅವ್ರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಸೊ ಅದು ಯಾವಾಗ ಮಾಡಿದ್ರೆ ಯಾವಾಗ ಬಂದೇ ಬರ್ತೀವಿ, ಈಗಂತ ಹತ್ರದ ಚರ್ಚೆ ಇಲ್ಲ. ಸೊ ಅವ್ರು ಹೇಳಿದ ಮ್ಯಾಗೆ ಚರ್ಚೆ ಪ್ರಾರಂಭ ಆಗ್ಬೋದು ಪಕ್ಷದಲ್ಲಿ, ಆದರೆ ಪಾರ್ಟಿ ತೀರ್ಮಾನ ಮಾಡಬೇಕಲ್ಲ, ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಪಕ್ಷಕ್ಕೆ ತೀರ್ಮಾನ, ಈಗ ನಾವು ಹೇಳಲಿಕ್ಕೆ ಆಗೋಲ್ಲ. ನನ್ನ ನಂತರ ಏನಾದ್ರು ಬರ್ತಲ್ಲ, ಬಂದಿಲ್ಲ. ನೋಡಿ, ಇದು ಹೋದ ಮೇಲೆ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು. ಗ್ಯಾರಂಟಿಗಳು ಕೊಟ್ಟಿದ್ದೇವೆ,
ಅದನ್ನು ಅನುಷ್ಠಾನ ತರೋದ್ರಲ್ಲಿ ಗುರಿಯಾಗಿರಬೇಕು. ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಹೈಕಮಾಂಡ್ ಮುಂದೆ ಇಂಥ ಯಾವ ಪ್ರಸ್ತಾಪನೂ ಇಲ್ಲ ಅಂತ. ಮತ್ತೊಂದು ಕಡೆ ಮಾತುಗಳು ಬರ್ತಾನೇ ಇದೆ, ಹೆಚ್ಚುವರಿ DCM ಮಾತುಗಳು. ಸುರ್ಜೇವಾಲಾ ಅವರೇ ಏನೋ ಭರವಸೆ ಕೊಟ್ಟಿದ್ದಾರೆ. ಇದೇನು ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಲೋಕಸಭಾ ಚುನಾವಣೆಯ ಒಳಗೆ, ಅಥವಾ ಇದು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆಯಾ? ಅರವಿಂದ್, ಪ್ರಮುಖವಾಗಿ CM ಮತ್ತು DCM ಆಯ್ಕೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನು ನಡೀತು ಅನ್ನುವಂಥದ್ದು ಕೂಡ, ಆ ಮಾತುಕತೆ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರುಗಳು ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದರೆ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು AICCಯ ಎಲ್ಲ ಹೈಕಮಾಂಡ್ ನಾಯಕರುಗಳಿಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ. ಮತ್ತೆ ಇಲ್ಲಿ ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಕೂಡ CM ಮತ್ತೆ ಒಂದು DCM ಇರುತ್ತೆ ಅನ್ನೋದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಜೊತೆಗೆ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿತಾರೆ ಅನ್ನೋದು ಘೋಷಣೆ ಮಾಡಿದ್ರು. ಆದರೆ ಸರ್ಕಾರ ಬಂದು 2 ರಿಂದ 3 ತಿಂಗಳು ಕಳೀತಾ ಇದ್ದಂತೆ ಹೆಚ್ಚುವರಿ DCM ಕೂಗು ಶುರುವಾಯಿತು. ಆ ಕೂಗು ಶುರು ಆಗುತ್ತೆ, ಆಗಾಗ ತಣ್ಣಗಾಗುತ್ತೆ, ಶುರು ಆಗುತ್ತೆ, ಆಗಾಗ ತಣ್ಣಗಾಗುತ್ತೆ. ಈ ರೀತಿ ನಡೀತಾ ಬಂದಾಗ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಮತ್ತೊಂದಷ್ಟು ಸಚಿವರುಗಳು 6-7 ಜನ ಸೇರಿ ಸಭೆ ಮಾಡಿ ಮತ್ತೆ DCM ಕೂಗನ್ನು ಎಬ್ಬಿಸಿರುವಂಥದ್ದು. DK ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಸೂಚನೆಯ ಹೊರತಾಗಿಯೂ ಪದೇ ಪದೇ ಸಚಿವರು ಹೀಗೆ ಮಾಡ್ತಾರೆ ಅಂದರೆ ಈ ಸಚಿವರುಗಳ ಹಿಂದೆ ಇರುವಂತಹ ಆಸಕ್ತಿ ಯಾವುದು, ಅದು ನನಗೆ ಬೇಕಾಗಿರೋ ಮಾಹಿತಿ ಅನ್ನುವಂಥ ಪ್ರಶ್ನೆಯನ್ನು ಹೈಕಮಾಂಡ್ ನಾಯಕರ ಮುಂದೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಸುಮ್ಮನೆ ಸಚಿವರುಗಳು ಮಾತಾಡ್ತಿಲ್ಲ. ಒಂದೇ DCM ಸಾಕು ಅಂತ ಅವತ್ತು ತೀರ್ಮಾನ ಆದಮೇಲೂ ಇವತ್ತು ಮಾತಾಡ್ತಿದ್ದಾರೆ ಇವರುಗಳೆಲ್ಲ. ಅಂದರೆ ಅವ್ರನ್ನ ಮಾತಾಡಲಿಕ್ಕೆ ಪ್ರೇರೇಪಿಸಿದ ಶಕ್ತಿ ಯಾವುದು, ಆ ಶಕ್ತಿ ರಾಜ್ಯದಲ್ಲೇ ಯಾವುದೋ ಇದೆ ಅನ್ನುವಂಥದ್ದು DK ಶಿವಕುಮಾರ್ ಅವರಿಗಿರುವಂತಹ ಅನುಮಾನ ಅನ್ನಲಾಗ್ತಾ ಇದೆ. ಇದನ್ನೇ ಉತ್ತರ ಕಂಡುಕೊಳ್ಳಲಿಕ್ಕೆ ಮುಂದಾಗುವ ಮೂಲಕವಾಗಿ ಒಂದು ರೀತಿಯ ಬ್ರೇಕ್ ಹಾಕುವ ಪ್ರಯತ್ನ ಇರ್ಬೋದು. ಆದರೆ ಮೊನ್ನೆ ಸಚಿವರನ್ನ ಕರೆದು ಮಾತಾಡಿದ ಸುರ್ಜೇವಾಲಾ ಅವರು ಕೂಡ ಲೋಕಸಭೆ ಚುನಾವಣೆಯವರೆಗೆ ನೋ DCM, ಹೆಚ್ಚುವರಿ DCM ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಕೂಡ ಸಚಿವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗುವ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಅರವಿಂದ್. ಬಟ್ DK ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ಪದೇ ಪದೇ ಈ ಪ್ರಶ್ನೆ ಕೇಳ್ತಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ಗೆ ಇದರ ಹಿಂದೆ ಯಾರಿದ್ದಾರೆ, ಯಾರಾದರೂ ಇದ್ದಿದ್ರೆ ಆದರೆ ಯಾರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲ್ವಾ ಸುಖೇಶ್? ಅರವಿಂದ್, ಗೊತ್ತಿಲ್ಲ ಅಂತನೂ ಅಲ್ಲ. ಯಾಕಂದರೆ DK ಶಿವಕುಮಾರ್ ಹೇಳಿದಂತೆ ರಾಜಕಾರಣ, ಚೆಸ್ ಗೇಮು, ಆ ರೀತಿ ಅವರ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾರಲ್ಲ, ಬಹುಶಃ ಆ ವಿಶ್ಲೇಷಣೆಯ ಸ್ಟ್ರಾಟಜಿಯ ಒಂದು ಭಾಗನ ಇದು ಅನ್ನುವಂಥದ್ದು. ರಾಜ್ಯಾಧ್ಯಕ್ಷರಾಗಿರುವಂಥವ್ರು, ಕಳೆದ 35-40 ವರ್ಷದಿಂದ ಶಾಸಕರಾದಂಥವ್ರು, ಉಪಮುಖ್ಯಮಂತ್ರಿ ಆಗಿರುವಂಥವ್ರು, KPCC ಪ್ರೆಸಿಡೆಂಟ್ಗೆ ಇದು ಗೊತ್ತಿಲ್ಲ ಅಂತಲ್ಲ. ಆ ಹೆಸರನ್ನ ಹೈಕಮಾಂಡ್ ಗಮನದಲ್ಲಿ ತರಬೇಕು ಅನ್ನುವಂಥದ್ದು ಮತ್ತು ಅಂಥದ್ದೊಂದು ಶಕ್ತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ನನ್ನ ವಿರುದ್ಧ ಅನ್ನುವಂಥದ್ದು. ಹಾಗಾದರೆ ಆ ಶಕ್ತಿ ಯಾವುದು ಅನ್ನುವ ಪ್ರಶ್ನೆಯನ್ನು ಹೈಕಮಾಂಡ್ ಮುಂದಿಟ್ಟರೆ ಹೈಕಮಾಂಡ್ ಸಹಜವಾಗಿ ಯೋಚನೆ ಮಾಡಬೇಕು, ಹೌದಲ್ವಾ, ನಾವು ಒಂದು DCM ಅಂತ ತೀರ್ಮಾನ ಮಾಡಿದ್ಮೇಲೆ ಹೆಚ್ಚುವರಿ 4 DCM ಬೇಡಿಕೆ ಪ್ರತಿ 2 ತಿಂಗಳಿಗೊಂದ್ಸರಿ ಕೂಗಿ ಹೇಳ್ತಾ ಇರೋದು ಯಾಕೆ, ಅದರ ಹಿಂದೆ ಇರುವವರು ಯಾರು ಅನ್ನುವಂಥದ್ದನ್ನ ಹೈಕಮಾಂಡ್ ಗಮನಕ್ಕೆ ತಲುಪಿಸುವ ಉದ್ದೇಶದಿಂದಲೇ ಈ ಪ್ರಶ್ನೆಯನ್ನು ಹೈಕಮಾಂಡ್ ನಾಯಕರ ಮುಂದೆ DK ಶಿವಕುಮಾರ್ ಎತ್ತಿದಂತೆ ಕಾಣಿಸ್ತಾ ಇದೆ ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪರಮೇಶ್ವರ್ ಅವರು, KN ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಈ ಹಿಂದೆ ಹೆಚ್ಚುವರಿ DCM ಕೂಗನ್ನು, ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥವರೇ. ಯಾಕಿದು ಬಂತು ಅಂದರೆ DK ಶಿವಕುಮಾರ್ ಅವರು ಅವ್ರ ಬಾಯಲ್ಲಿ ಬರಬಾರ್ದು ಇದ್ರ ಹಿಂದೆ ಯಾರಿದ್ದಾರೆ ಅಂತ, ಹೈಕಮಾಂಡ್ ಬಾಯಲ್ಲಿ ಬರೆಸ್ಬೇಕು. ಆ ಲೆಕ್ಕಾಚಾರದಲ್ಲಿ ಪದೇ ಈ ಪ್ರಶ್ನೆ ಮಾಡಿದ್ದಾರೆ. ಅವರು ಗೊತ್ತಿಲ್ಲ ಅಂತ ಏನಲ್ಲ, ರಾಜ್ಯ ರಾಜಕೀಯ ಅಲ್ವಾ, ಅವ್ರ ಪಕ್ಷದ ಆಂತರಿಕ ವಿಚಾರ ಅಲ್ವಾ, ಗೊತ್ತಿರುತ್ತೆ.